ದ್ರಾಕ್ಷಿ ತೋಟದಿಂದ ಬಾಯಿಗೆ ಬಾ ಹೇ ದ್ರಾಕ್ಷಿ ಒಣ ದ್ರಾಕ್ಷಿ ಫ್ರೂಟ್ ಬಾರ್ ಸಾಹಸವಿದೆ ಇಲ್ಲಿ. ಸೂರ್ಯವು ವಿಜ್ಞಾನವು ಸಿಹಿ ಅಚ್ಚರಿದ ಸಣ್ಣ ಹಣ್ಣು ದೊಡ್ಡ ಶಕ್ತಿ ಒಳಗೆ. ದ್ರಾಕ್ಷಿ ತೋಟದ ಸಾಲುಗಳಲ್ಲಿ ದಿನ ಶುರು ನಗ್ಮಾನ್ ನೇರಳೆ ರತ್ನಗಳನ್ನು ಜಾಗರೂಕವಾಗಿ ಕೀರು. ಬಾಸ್ಕೆಟ್ ತುಂಬಿ ಸೂರ್ಯ ನಗುತ್ತಾನೆ ಟಕ್ಷ. ನಂತರ ದ್ರಾಕ್ಷಿ ಬಿಸಿಲಲ್ಲಿ ನಿಶ್ಚಲವಾಗುತ್ತದೆ. ನೀರು ನಿಧಾನವಾಗಿ ಹಾರಿ ಹೋಗುತ್ತದೆ. ಮಡಚುಗಳು ಮೂಡಿ ಸಿಹಿತನ ಉಳಿಯುತ್ತದೆ. ತೋಟದಿಂದ ಹೊಳಪಿನವರೆಗೆ ಪ್ರಕೃತಿ ತನ್ನ ಸಮಯದಲ್ಲಿ ಕೆಲಸ ಮಾಡುತ್ತದೆ. ನೀರು ಕಡಿಮೆ ಸಿಹಿ ಹೆಚ್ಚು. ಮಾಯ ನೋಡಿ ದ್ರಾಕ್ಷಿ ರೂಪಾಂತರ. ಕಾರ್ಖಾನೆಯೊಳಗೆ ಬಿಸಿ ಬೆಳಕು ಚಲ. ಹಗಲು ರಾತ್ರಿ ದ್ರಾಕ್ಷಿ ಒಣಗುತ್ತವೆ. ಒಣ ದ್ರಾಕ್ಷಿಗಳು ನಿಧಾನವಾಗಿ ಬೆಲ್ಟ್ ಮೇಲೆ ಉರುಳುತ್ತವೆ. ಬೀಜಗಳ ಜೊತೆ ಬೆರೆತು ಶಕ್ತಿ ಹೆಚ್ಚುತ್ತದೆ. ಒತ್ತಿ ಒಟ್ಟಾಗಿ ಗಟ್ಟಿಯಾಗಿ ಶಕ್ತಿಯಿಂದ ತುಂಬಿದ ಬಾರ್ ಸ್ವಾಭಾವಿಕ ಸಿಹಿ. ಬಿಸಿ ಮತ್ತು ಕಾಳಜಿ ವಿಜ್ಞಾನ ಮೇಳ ತುಕ್ಕ. ಎಲ್ಲೆಡೆ ಸಿಹಿತನ ಏರುತ್ತಿದೆ. ಒಣ ದ್ರಾಕ್ಷಿ ಕಚ್ಚಿದಾಗ ಬಾರಾಗಿ. ದ್ರಾಕ್ಷಿ ಮತ್ತು ಸಮಯದಿಂದ ಶಕ್ತಿ ಜನ್ಮ. ಜಾಗರೂಕವಾಗಿ ಹೊದಿಸಿ ಸರಿಯಾಗಿ ವ್ಯಕ್ತ. ಪ್ರತಿ ಕಚ್ಚುವಿಕೆಯಲ್ಲೂ ಆರೋಗ್ಯ. ತೆರೆದು ತಿನ್ನಿ ದೊಡ್ಡ ನಗುಲ. ದ್ರಾಕ್ಷಿಯಿಂದ ಒಣ ದ್ರಾಕ್ಷಿ ಅದೇ ಹಣ್ಣು ಒಳಗೆ. ನೀರು ಹೋದರೂ ಪಾಠ ಸ್ಪಷ್ಟ. ಒಣಗಿದಾಗ ಸಿಹಿ ಇನ್ನಷ್ಟು ಬಲ. ಚತುರವಾಗಿ ವ್ಯಾಪ್ ಮಾಡಿ ಹೃದಯದಿಂದ ಸನ್ಯಾಕ. ಪ್ರತಿ ಹಂತವೂ ಕಲಿಕೆಯ ಭಾಗ. ತೋಟದಿಂದ ನಿಮ್ಮವರೆಗೆ ಪ್ರಯಾಣ ತೋರಿಸುತ್ತದೆ. ಒಣಗಿಸುವುದರಿಂದ ಸಿಹಿ ಹೇಗೆ ಹೆಚ್ಚುತ್ತದೆ. ಕಡಿಮೆ ನೀರು ಹೆಚ್ಚು ಶಕ್ತಿಯ. ಸಣ್ಣ ಹಣ್ಣು ಸೂಪರ್ ಪವರ್. ಪ್ರಕೃತಿ ಬೋಧಿಸುತ್ತದೆ, ವಿಜ್ಞಾನ ಒಪ್ಪುತ್ತದೆ. ಸರತೆಯಿಂದಲೇ ಸಿಹಿ ಬರುತ್ತದೆ. ಹೀಗಾಗಿ ನೀವು ಬಾರ್ ತಿಂದಾಗಲೇ ಅದು ಸಣ್ಣದಾಗಿ ಆರಂಭಿಸಿ ದೂರ ಪ್ರಯಾಣಿಸಿದೆ. ಸೂರ್ಯ ಕಿರಣದೊತ್ತದಿಂದ ಸುವ್ಯವಸ್ಥಿತ ಸಂಜ್ಞಾಕ್ವರೆಗೆ. ದ್ರಾಕ್ಷಿ ಒಣಗಿದರೆ ಆರೋಗ್ಯಕರ ಸಿಹಿ. ಯಾ